ನಮಸ್ಕಾರ ಸ್ನೇಹಿತರೆ, ದೇಶದಲ್ಲಿ ನೀಟ್ ಪೇಪರ್ ಲೀಕ್ ವಿವಾದ ಇನ್ನೂ ಬಿಸಿ ತಣ್ಣಗಾಗಿಲ್ಲ. ಇದರ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೊಸದೊಂದು ಆಂದೋಲನ ಶುರುವಾಗಿದೆ. ರಿಸರ್ವೇಷನ್ ಹಟಾವೋ, ಮೀಸಲಾತಿ ಕಿತ್ತು ಹಾಕಿ ಅಂತ ಭರ್ಜರಿ ಕ್ಯಾಂಪೇನ್ ಶುರುವಾಗಿದೆ. ಇದು ಕಾಕ್ರೋಚ್ ಮೂವ್ಮೆಂಟ್ ರೀತಿನೇ ಸೈಲೆಂಟ್ ಆಗಿ ಶುರುವಾಯಿತು, ಆದರೆ ಈಗ ಆನ್ಲೈನ್ನಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಈ ಚಳುವಳಿಯ ಪೇಜ್ಗೆ ಒಂದೇ ದಿನದಲ್ಲಿ 4.8 ಮಿಲಿಯನ್ ಅಂದರೆ 48 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಆ್ಯಡ್ ಆಗಿದ್ದಾರೆ. ಹಾಗಿದ್ರೆ ದಿಢೀರಂತ ಯುವಕರು ಮೀಸಲಾತಿ ಬೇಡ ಅಂತ ಯಾಕೆ ಹೇಳ್ತಿದ್ದಾರೆ? ಇವರ ವಾದ ಏನು? ಅಷ್ಟಕ್ಕೂ ದೇಶದಲ್ಲಿ ಮೀಸಲಾತಿ ಶುರುವಾಗಿದ್ಯಾಕೆ? ಅಂತ ಒಂದು ಪರಿಸ್ಥಿತಿ ದೇಶಕ್ಕೆ ಯಾಕೆ ಬಂದಿತ್ತು? ಭಾರತಕ್ಕೆ ಇವತ್ತು ಮೀಸಲಾತಿ ಅನಿವಾರ್ಯತೆ ಯಾಕಿದೆ? ರಿಸರ್ವೇಷನ್ನಲ್ಲಿ ಕ್ರೀಮಿ ಲೇಯರ್ ಅಂದರೆ ಏನು? ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ನಮ್ಮ ಮಹಾನುಭಾವ ಪೊಲಿಟಿಷಿಯನ್ಸ್ ಆಮೇಲೆ ಮಾಡಿದ್ದೇನು? ಬನ್ನಿ ಎಲ್ಲವನ್ನ ಈ ವರದಿಯಲ್ಲಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಸಿಜೆಪಿ ಮಾದರಿಯಲ್ಲಿ ಜುಲೈ 26ನೇ ತಾರೀಕು ರಿಸರ್ವೇಷನ್ ಹಟಾವೋ ಆಂದೋಲನ್ ಹೆಸರಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಲಾಂಚ್ ಆಯಿತು. ಎರಡೇ ದಿನದಲ್ಲಿ 4.8 ಮಿಲಿಯನ್ ಜನ ಈ ಅಕೌಂಟ್ ಫಾಲೋ ಮಾಡಿದ್ದಾರೆ. ಯೂಟ್ಯೂಬರ್ ಅಜಿತ್ ಭಾರತಿ ಈ ಅಕೌಂಟ್ ಅನ್ನ ಹ್ಯಾಂಡಲ್ ಮಾಡ್ತಿರೋದು ಸದ್ಯಕ್ಕೆ ಕಾಣಿಸ್ತಾ ಇದೆ. ಇದು ಕೂಡ ಆನ್ಲೈನ್ ನಲ್ಲಿ ದೊಡ್ಡ ಬೆಂಬಲ ಪಡೆಯುವ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ಸ್ನೇಹಿತರೆ, ಮೀಸಲಾತಿಯ ಮೂಲ ಉದ್ದೇಶ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡೋದು. ಸಮಾಜಶಾಸ್ತ್ರದಲ್ಲಿ ಇವುಗಳನ್ನು ಅಫರ್ಮೇಟಿವ್ ಆಕ್ಷನ್ಸ್ ಅಂತ ಹೇಳ್ತಾರೆ. ಅಮೆರಿಕದಲ್ಲೂ ಇದೆ ಅಫರ್ಮೇಟಿವ್ ಆಕ್ಷನ್ಸ್. ಅಂದರೆ ಹಿಸ್ಟಾರಿಕಲಿ ಅಂಡರ್ ರೆಪ್ರೆಸೆಂಟೆಡ್ ಹಾಗೂ ಶೋಷಣೆಗೆ ಒಳಗಾದ ಸಮುದಾಯಗಳಿಗೆ ವಿಶೇಷ ನೀತಿ ಯೋಜನೆಗಳ ಮೂಲಕ ಈಕ್ವಲ್ ಆಗಿ ನಿಲ್ಲೋ ರೀತಿಯಲ್ಲಿ ಅವ್ರನ್ನ ಸಬಲರನ್ನಾಗಿ ಮಾಡ್ತಾ ಬರೋ ಪ್ರಯತ್ನ. ಭಾರತದಲ್ಲಿ ಇದು ಮೀಸಲಾತಿ ರಿಸರ್ವೇಷನ್ಸ್ ರೂಪದಲ್ಲಿ ಇದೆ. ಆದರೆ ದೇಶದಲ್ಲಿ ಕಾನ್ಸೆಪ್ಟ್ ಇವತ್ತು ಬಂದಿರೋದಲ್ಲ, ಸ್ವಾತಂತ್ರ್ಯ ಪೂರ್ವದಿಂದಲೂ ಇತ್ತು, ಸ್ವಾತಂತ್ರ್ಯ ನಂತರ ಕೂಡ ಕಂಟಿನ್ಯೂ ಮಾಡಲಾಯಿತು. ಸ್ವಾತಂತ್ರ್ಯಕ್ಕೂ ಮುನ್ನ 1902ರಲ್ಲಿ ಕೊಲ್ಲಾಪುರ ಸಂಸ್ಥಾನದ ರಾಜ ಛತ್ರಪತಿ ಸಾಹು ಮಹಾರಾಜ್ ಶಿವಾಜಿ ಮಹಾರಾಜರ ವಂಶಸ್ಥರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಇವರು ತಮ್ಮ ಸಂಸ್ಥಾನದ ಆಡಳಿತ ವಿಭಾಗಗಳಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಬ್ರಾಹ್ಮಣರಲ್ಲದವರಿಗೆ 50% ಮೀಸಲಾತಿಯನ್ನು ಕಲ್ಪಿಸಿಕೊಟ್ರು. ಕರ್ನಾಟಕದಲ್ಲೂ ಕೂಡ ಅಷ್ಟೇ 1918ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಸಂಸ್ಥಾನದಲ್ಲಿ ಈ ರಿಸರ್ವೇಷನ್ ತಗೊಂಡ್ಬಂದ್ರು. ನಂತರ 1921ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲೂ ಕೂಡ ಮೀಸಲಾತಿಯನ್ನು ಜಾರಿಗೆ ತರಲಾಯಿತು. ಇವತ್ತು ಬಹಳಷ್ಟು ಜನ ಅನ್ಕೊಂಡಿರ್ಬೋದು ಮೀಸಲಾತಿ ಅನ್ನೋದು ಬಡತನ ನಿರ್ಮೂಲನೆ ಮಾಡೋಕೆ ತಂದಿರೋ ಒಂದು ಸ್ಕೀಮ್ ಅಂತ. ಆದರೆ ಹಾಗಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಸಂವಿಧಾನದಲ್ಲಿ ಸೇರಿಸಿದ್ದು ಬಡತನ ತಗ್ಗಿಸೋಕೆ ಅಲ್ಲ, ಬದಲಾಗಿ ಸಾಮಾಜಿಕವಾಗಿರೋ ಶೋಷಣೆಯನ್ನು ಕಮ್ಮಿ ಮಾಡೋಕೆ, ಸೋಷಿಯಲಿ ಆಗಿರೋ ತುಳಿತವನ್ನು ತಪ್ಪಿಸಿ ಮೇಲಕ್ಕೆ ಕರ್ಕೊಂಬರೋಕೆ ಆ ಎಲ್ಲ ವರ್ಗಗಳನ್ನು. ನಮ್ಮ ದೇಶದಲ್ಲಿ 100 ವರ್ಷಗಳಿಂದ ಜಾತಿ ಪದ್ಧತಿ ಇತ್ತು. ಇವತ್ತು ಇದು ಪೂರ್ತಿಯಾಗಿ ಸತ್ತಿಲ್ಲ, ಇನ್ನೂ ಜೀವಂತ ಇದೆ. ಆದರೆ ಅವತ್ತು ಇನ್ನೂ ಜಾಸ್ತಿ ಜೋರಿತ್ತು ಇದರ ರೋಗ. ಸಮಾಜದ ಒಂದು ದೊಡ್ಡ ವರ್ಗವನ್ನ ಅಂದರೆ ದಲಿತರನ್ನ ಮತ್ತು ಶೋಷಿತರನ್ನ ಶಿಕ್ಷಣದಿಂದ, ಅಧಿಕಾರದಿಂದ ಮತ್ತು ಸಂಪತ್ತಿನಿಂದ ಪೂರ್ತಿಯಾಗಿ ದೂರ ಇಡಲಾಗಿತ್ತು. ಹೀಗಾಗಿ 1950ರ ಸಂವಿಧಾನ ಜಾರಿಯಾದಾಗ ಆರ್ಟಿಕಲ್ 15 ಮತ್ತು 16ರ ಅಡಿಯಲ್ಲಿ SC ಮತ್ತು ST, ಶೆಡ್ಯೂಲ್ಡ್ ಕಾಸ್ಟಸ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್, ಬುಡಕಟ್ಟು ಇವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಲಾಯಿತು. ಇಲ್ಲೊಂದು ವಿಚಾರ ನಿಮ್ಮ ಗಮನಕ್ಕಿರಲಿ, ಸಂವಿಧಾನದಲ್ಲಿ ಇಂತಿಷ್ಟೇ ಪರ್ಸೆಂಟೇಜ್ ಇಷ್ಟೇ ಅವಧಿಗೆ ಮೀಸಲಾತಿ ಕೊಡಬೇಕು ಅಂತ ಫಿಕ್ಸ್ ಮಾಡಿಲ್ಲ. ಮೀಸಲಾತಿ ರೂಪಿಸಬೇಕು ಅಂತ ಮಾತ್ರ ಹೇಳಿದ್ದಾರೆ. ರಾಜಕೀಯ ಮೀಸಲಾತಿಗೆ ಮಾತ್ರ ಸಂವಿಧಾನ ಜಾರಿ ಆದಾಗಿನಿಂದ 10 ವರ್ಷ ಲಿಮಿಟ್ ಇತ್ತು. ಆದರೆ ಅದನ್ನು ಕೂಡ ಕಾಲಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಬಂದಿದ್ದಾರೆ. ಇನ್ನು 1990ರಲ್ಲಿ VP ಸಿಂಗ್ ಅವರ ಸರ್ಕಾರ ಮಂಡಲ್ ಕಮಿಷನ್ ವರದಿಯನ್ನು ಜಾರಿಗೆ ತಂತು. ಇದರಿಂದ ಇತರೆ ಹಿಂದುಳಿದ ವರ್ಗಗಳಿಗೂ OBCಗೂ ಕೂಡ 27% ಮೀಸಲಾತಿ ಸಿಕ್ತು. ಸದ್ಯ ದೇಶದಲ್ಲಿ ಪರಿಶಿಷ್ಟ ಜಾತಿ 15%, ಪರಿಶಿಷ್ಟ ಪಂಗಡ 7.5% ಹಾಗೂ ಇತರೆ ಹಿಂದುಳಿದ ವರ್ಗಗಳು OBC 27%. ಆರ್ಥಿಕವಾಗಿ ಹಿಂದುಳಿದ ಸಾಮಾನ್ಯ ವರ್ಗ EWS 10%. ಹಾಗೆ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅವರಿಗೆ 4% ಮೀಸಲಾತಿ ಇದೆ. ಇಲ್ಲಿ ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಜನಸಂಖ್ಯೆ ಮತ್ತು ಹಿಂದುಳಿದಿರುವಿಕೆಯ ಆಧಾರದ ಮೇಲೆ ಪ್ರತ್ಯೇಕ ಮೀಸಲಾತಿ ಕೋಟಾಗಳನ್ನು ಕೂಡ ಮಾಡಿಕೊಂಡಿವೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಜಾತಿ ಆಧಾರಿತ ಮೀಸಲಾತಿ 50% ಮೀರೋ ಹಾಗಿಲ್ಲ ಟೋಟಲಲ್ಲಿ. ಆದರೆ ಹಲವು ರಾಜ್ಯಗಳಲ್ಲಿ ಲಿಮಿಟ್ ಮೀರಿಬಿಟ್ಟಿದ್ದಾರೆ. ಇಲ್ಲೇನಾಗಿದೆ ಅಂದರೆ ಮೀಸಲಾತಿ ಉದ್ದೇಶ ಒಳ್ಳೆಯದೇ ಆಗಿದ್ರೂ ಕೂಡ ರಾಜಕೀಯ ಉದ್ದೇಶದಿಂದ ಮನಸ್ಸಿಗೆ ಬಂದ ಹಾಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡ್ಕೊಂಡು ಹೋಗಿದ್ದಾರೆ.
ಅಲ್ಲದೆ ಇದನ್ನ ಅವೈಜ್ಞಾನಿಕವಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದು ಇವತ್ತು ಯುವಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ರಿಸರ್ವೇಶನ್ ಹಟಾವೋ ಆಂದೋಲನದಲ್ಲಿ ಭಾಗಿಯಾಗ್ತಿರೋ ಯುವಕರು ಮುಖ್ಯವಾಗಿ 5 ಬೇಡಿಕೆ ಅಥವಾ ಕಾರಣಗಳನ್ನ ಮುಂದಿಡ್ತಿದ್ದಾರೆ. ಈ ಮೀಸಲಾತಿಯಿಂದ ಮೆರಿಟ್ ಮತ್ತು ಪ್ರತಿಭೆಗೆ ಅನ್ಯಾಯ ಆಗ್ತಾ ಇದೆ. ಇವರ ಅತ್ಯಂತ ಪ್ರಮುಖ ವಾದವೇ ಇದು. ಉದ್ಯೋಗ ಮತ್ತು ಕಾಲೇಜು ಸೀಟುಗಳನ್ನು ಅಭ್ಯರ್ಥಿಯ ಪ್ರತಿಭೆ ಮತ್ತು ಅಂಕಗಳ ಆಧಾರದ ಮೇಲೆ ಕೊಡಬೇಕೇ ಹೊರತು ಅವರು ಹುಟ್ಟಿದ ಜಾತಿಯ ಆಧಾರದ ಮೇಲೆ ಅಲ್ಲ ಅನ್ನೋದು ಇವರ ವಾದ. ಉದಾಹರಣೆಗೆ ನೀಟ್ ಅಥವಾ UPSC ಪರೀಕ್ಷೆನಲ್ಲಿ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿ 95% ಅಂಕ ತೆಗೆದರೂ ಕೂಡ ಸೀಟ್ ಸಿಗದೇ ಇರಬಹುದು. ಆದರೆ ಮೀಸಲಾತಿ ವರ್ಗದ ಅಭ್ಯರ್ಥಿಗೆ 60% ಬಂದರೂ ಕೂಡ ಈಸಿಯಾಗಿ ಸೀಟು ಸಿಗುತ್ತೆ ಅನ್ನೋದು. ಹಗಲು ರಾತ್ರಿ ಕಷ್ಟಪಟ್ಟು ಓದಿದ ನಮಗೆ ಪ್ರತಿಭೆ ಇದ್ರೂ ಜಾಗ ಇಲ್ಲ, ಕೇವಲ ಜಾತಿಯ ಕಾರಣಕ್ಕೆ ಕಮ್ಮಿ ಅಂಕ ಬಂದವರಿಗೆ ಅವಕಾಶ ಸಿಗ್ತಾ ಇದೆ ಅನ್ನೋದು ಇವರ ಆಕ್ರೋಶ. ಸೊ ದೇಶದಲ್ಲಿ ಜಾತಿ ತಾರತಮ್ಯ ನಿಜವಾಗ್ಲೂ ತೊಲಗಬೇಕು ಅಂದ್ರೆ ಮೊದಲು ಸರ್ಕಾರವೇ ನಾಗರಿಕರನ್ನ ಜಾತಿ ಆಧಾರದಲ್ಲಿ ನೋಡೋದನ್ನ ನಿಲ್ಲಿಸಬೇಕು. ಶಾಲಾ ಕಾಲೇಜು ಅಪ್ಲಿಕೇಶನ್ ಫಾರ್ಮ್ಗಳಲ್ಲಿ ಸರ್ಕಾರಿ ಕೆಲಸದ ಅರ್ಜಿಗಳಲ್ಲಿ ಜಾತಿ ಅನ್ನೋ ಕಾಲಮ್ ಕೇಳೋದನ್ನೇ ಬಂದ್ ಮಾಡಿ ಎಲ್ರಿಗೂ ಒಂದೇ ನಿಯಮ ಇರಲಿ ಅನ್ನೋದು ಇವರ ಬೇಡಿಕೆ. ಮೂರನೇ ವಾದ ಆರ್ಥಿಕ ಆಧಾರದ ಮೇಲೆ ಮೀಸಲಾತಿ. ಸಹಾಯ ಬೇಕಾಗಿರೋದು ಬಡವರಿಗೆ, ಜಾತಿಗೆ ಅಲ್ಲ. ಯಾವುದೇ ಜಾತಿಯಲ್ಲಿದ್ದರೂ ಬಡವರಿಗೆ ಸರ್ಕಾರಿ ಸೌಲಭ್ಯ ಸಿಗಬೇಕು. ಶ್ರೀಮಂತರು ಎಷ್ಟೇ ಕೆಳಜಾತಿಯವರಾಗಿದ್ರೂ ಅವರಿಗೆ ಮೀಸಲಾತಿ ಸಿಗಬಾರದು. ಸಂಪೂರ್ಣ ಮೀಸಲಾತಿಯನ್ನ ಕುಟುಂಬದ ವಾರ್ಷಿಕ ಆದಾಯ ಮತ್ತು ಬಡತನದ ಆಧಾರದ ಮೇಲೆ ಕೊಡಬೇಕು ಅನ್ನೋದು ಇನ್ನೊಂದು ವಾದ. ಜೊತೆಗೆ ಜನರು ತಮ್ಮ ಜಾತಿ ಗುರುತನ್ನ ಬಿಟ್ಕೊಡದೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋಕೆ ಈ ಮೀಸಲಾತಿನೇ ಮುಖ್ಯ ಕಾರಣ. ಇದು ಸಮಾಜದಲ್ಲಿ ಜನರನ್ನ ಪ್ರತ್ಯೇಕ ಮಾಡುತ್ತೆ, ಸಮಾಜದಲ್ಲಿ ಒಗ್ಗಟ್ಟನ್ನ ಒಡೆಯುತ್ತೆ ಇದು ಅನ್ನೋದು ಕೂಡ ಇವರು ಮುಂದಿಡ್ತಿರೋ ವಾದ. ಜೊತೆಗೆ ಬ್ರೈನ್ ಡ್ರೈನ್ ಆಗ್ತಾ ಇದೆ, ಪ್ರತಿಭೆಗಳ ವಲಸೆ ಆಗ್ತಾ ಇದೆ. ಭಾರತದಲ್ಲಿ ಎಷ್ಟೇ ಕಷ್ಟಪಟ್ಟು ಓದಿದ್ರೂ ಸರಿಯಾಗಿ ಅವಕಾಶ ಸಿಗಲ್ಲ ಅಂತ ಹೇಳಿ ಬೇಸತ್ತು ದೇಶದ ಪ್ರಮುಖ ಪ್ರತಿಭೆಗಳು ಅಂದರೆ ಬೆಸ್ಟ್ ಡಾಕ್ಟರ್ಸ್, ಇಂಜಿನಿಯರ್ಸ್, ವಿಜ್ಞಾನಿಗಳು ಅಮೆರಿಕ, ಕೆನಡಾ, ಯುರೋಪ್ಗೆಲ್ಲ ವಲಸೆ ಹೋಗ್ತಿದ್ದಾರೆ. ಇದು ದೇಶದ ಪ್ರಗತಿಗೆ ದೊಡ್ಡ ಹಿನ್ನಡೆ ತರ್ತಾ ಇದೆ ಅಂತಲೂ ವಾದ ಮಂಡಿಸ್ತಾ ಇದ್ದಾರೆ. ಹಾಗಿದ್ರೆ ಮೀಸಲಾತಿಯನ್ನ ಕಂಪ್ಲೀಟ್ ನಿಲ್ಲಿಸಬೇಕಾ? ಇವತ್ತಿನ ಭಾರತದ ಪರಿಸ್ಥಿತಿಯಲ್ಲಿ ಇದು ಸದ್ಯಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಾರತ ಇವತ್ತೇನೇ ಪ್ರಗತಿಯನ್ನು ಸಾಧಿಸ್ತಿರ್ಬೋದು, ವೇಗವಾಗಿ ಬೆಳೀತಾ ಇದ್ದೀವಿ, ನಮ್ಮದು ಪ್ರಪಂಚದಲ್ಲಿ 4ನೇ ಅತಿ ದೊಡ್ಡ ಆರ್ಥಿಕತೆ ಎಲ್ಲ ಸರಿ. ಆದರೆ ನಮ್ಮಲ್ಲಿ ಇನ್ನೂ ಕೂಡ ಆ ಓಲ್ಡ್ ಜಾತಿ ವೈರಸ್ ನಮ್ಮ ಜನರ ಮನಸ್ಸಲ್ಲಿ ಕಂಪ್ಲೀಟ್ ಆಗಿ ಇನ್ನೂ ತೊಲಗಿಲ್ಲ. ಸಾಕಷ್ಟು ಸುಧಾರಿಸ್ತಾ ಇದ್ದೀವಿ. ನಾವು ಕೂಡ ನಿರಂತರವಾಗಿ ನಮ್ಮ ಕೈಲಾದಷ್ಟು ಜಾತಿಗೆ ಬೆಂಕಿ ಇಡೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜಾತಿಗೆ ಬೆಂಕಿ ಇಡಿ ಅಂತ ಹೇಳಿ ಓಪನ್ ಆಗಿ ಕರೆಯನ್ನು ಕೂಡ ನಾವು ಹಲವಾರು ಸಾರಿ ಕೊಟ್ಟಿದ್ದೀವಿ. ಆದರೂ ಕೂಡ ಸಮಾಜವನ್ನು ಒಡೆದು ಜನರನ್ನ ಪ್ರತ್ಯೇಕಿಸೋ ಜಾತಿಯ ವೈರಸ್ ಇನ್ನೂ ಕೂಡ ಇದೆ. ವಾರಕ್ಕೊಂದಾದರೂ ಕೂಡ ಮರ್ಯಾದಾ ಹತ್ಯೆ ಹೆಸರಲ್ಲಿ ಆಗೋ ಮರ್ಯಾದೆಗೇಡು ಹತ್ಯೆಗಳನ್ನು ನಾವು ನೋಡ್ತಾ ಇರ್ತೇವೆ. ಇವತ್ತಿಗೂ ಅನೇಕ ಊರುಗಳಲ್ಲಿ ಟೆಂಪಲಿಗೆ ಹೋಗೋಕೆ ಬಿಡಲ್ಲ, ಆಮೇಲೆ ನೀರು ಕುಡಿಯೋಕೆ ಬಿಡಲ್ಲ. ಈ ರೀತಿ ಅನಿಷ್ಟದ ಆಚರಣೆಗಳನ್ನು ಮಾಡೋದನ್ನು ಕೂಡ ನಾವು ನೋಡಿದ್ದೇವೆ. ಮನುಷ್ಯರ ಥರ ನೋಡಬೇಕು ಅಲ್ವಾ? ನಮ್ಮನ್ನು ಹೇಗೆ ನಾವು ನೋಡ್ತೀವಿ ಹಾಗೆ ಇನ್ನೊಬ್ಬರು ಮನುಷ್ಯರನ್ನ ಕೂಡ ನಾವು ನೋಡಬೇಕು. ಆದರೆ ಎಷ್ಟೋ ಕಡೆ ಪ್ಲೇಟ್, ಲೋಟ ಎಲ್ಲ ಬೇರೆ ಕೊಡೋದು, ಈ ಥರದ್ದೆಲ್ಲ ಅನಿಷ್ಟ ಮೈಂಡ್ ಸೆಟ್ ಇದೆ. 2021 ನಮ್ಮದೇ ರಾಜ್ಯದ ಕೊಪ್ಪಳದಲ್ಲಿ ಒಂದು ಮಗು ದೇವಸ್ಥಾನದ ಒಳಗೆ ಹೋಯಿತು ಅಂತ ಆ ಹಳ್ಳಿಲಿ ಆ ಕುಟುಂಬದವರಿಗೆ 25,000 ರೂಪಾಯಿ ದಂಡ ಹಾಕಲಾಗಿತ್ತು. ತಲೆ ಎಲ್ಲಿದೆ, ಯಾವ ಕಾಲದಲ್ಲಿದೆ ಯೋಚನೆ ಮಾಡಿ. ದೇವರಾದರೂ ಮೆಚ್ಚುತ್ತಾರ? ಯಾರ ಸೃಷ್ಟಿ ಈ ಇಡೀ ಪ್ರಪಂಚ? ಭಕ್ತರ ಪ್ರಕಾರ, ದೇವರ ನಂಬೋರ ಪ್ರಕಾರ ಇಡೀ ಪ್ರಪಂಚ, ಇಡೀ ಯೂನಿವರ್ಸ್ ಯಾರ ಸೃಷ್ಟಿ? ದೇವರ ಸೃಷ್ಟಿ ಅಲ್ವಾ? ದೇವರ ಸೃಷ್ಟಿಯಲ್ಲಿ ಸರ್ವರು ಸಮಾನರಲ್ವಾ? ಹಾಗಿರ್ಬೇಕಾದ್ರೆ ಆ ದೇವರ ಭಕ್ತಿಗೆ ಅಂತಲೇ ಹೋಗೋ ಟೈಮ್ನಲ್ಲಿ ಯಾರನ್ನಾರು ತಡೆದ್ರೆ ದೇವರು ಸಿಟ್ಟು ಮಾಡ್ಕೊಳ್ಳೋದಿಲ್ವಾ? ಜೀವನ ಬರ್ಬಾದ್ ಮಾಡೋದಿಲ್ವಾ ಯಾರಾದರೂ ತಡೆದವ್ರನ್ನ? ಅಥವಾ ಅದನ್ನು ಆ ಭಕ್ತಿಯನ್ನು ಆಚರಿಸೋಕೆ ಹೋಗೋರನ್ನ ತಡೆದ್ರೆ ಅಂಥವ್ರನ್ನ ಅವ್ರು ಉದ್ಧಾರ ಆಗಕ್ಕೆ ಸಾಧ್ಯನಾ ಆ ಥರ ಯೋಚನೆ ಮಾಡಿದ್ರೆ? ಜೊತೆಗೆ ಈ ಸಮಾಜ, ಈ ಸೊಸೈಟಿ ಯಾವತ್ತಾದರೂ ಒಂದಾಗಕ್ಕೆ ಸಾಧ್ಯನಾ? ಇಷ್ಟು ದೊಡ್ಡ ದೇಶವನ್ನ ಪರಕೀಯರು 1000 ವರ್ಷ ಆಳೋಕೆ ಹೆಂಗೆ ಸಾಧ್ಯ ಆಯಿತು ಹೇಳಿ? ನಮ್ಮವರನ್ನೇ ಪ್ರಾಣಿಗಳ ಥರ ಮಿಲಿಟ್ರಿಗೆ ಸೇರಿಸ್ಕೊಂಡು ಅವ್ರವ್ರ ಸರ್ಕಾರಕ್ಕೆ ಸೇರಿಸ್ಕೊಂಡು ನಮ್ಮವರಿಗೆ ಹೊಡೆದ್ರಲ್ಲ, ಹೆಂಗೆ? ಈ ದರಿದ್ರ ಜಾತಿಯಿಂದ. ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಫ್ಯೂಚರ್ ಕೂಡ ತುಂಬ ಕಷ್ಟ ಇದೆ. ಸೊ ಈಗ ಏನು ಮಾಡ್ಬೋದು ಸ್ನೇಹಿತರೆ? ನೋಡಿ, ಮೀಸಲಾತಿ ಅನ್ನೋದು ನಮ್ಮ ಸಮಾಜದಲ್ಲಿ ಯಾರೆಲ್ಲ ಶತಮಾನಗಳಿಂದ ಮನುಷ್ಯರಿಗೆ ಸಿಗಬೇಕಾದ ಬೇಸಿಕ್ ಗೌರವ ಮತ್ತು ಸ್ಥಾನಮಾನಗಳಿಂದ ಹೊರಗುಳಿದು ಬಿಟ್ಟಿದ್ರು, ಅವರನ್ನು ಮತ್ತೆ ಎಲ್ಲರೂ ಸಮಾನರು ಅಂಥೇಳಿ ಒಂದು ಲೆವೆಲಿಗೆ ತರೋಕಿರೋ ಒಂದು ಪವರ್ಫುಲ್ ಔಷಧ. ಆದರೆ ಆ ಔಷಧವನ್ನು ಗಟ್ಟಿಮುಟ್ಟಾಗಿ ತಿಂದು ಕಾಯಿಲೆ ಗುಣ ಆಗಿ ಈಗ ಆರೋಗ್ಯಕರವಾಗಿ ಚೆನ್ನಾಗಿರೋ ವ್ಯಕ್ತಿಗೂ ಅದೇ ಔಷಧಿಯನ್ನು ಕುಡಿಸಿದ್ರೆ ವೇಸ್ಟ್ ಅಲ್ವಾ? ಅದು ಆ ಔಷಧಿಯ ಅವಶ್ಯಕತೆ ಇರೋ ಬೇರೆ ಇನ್ನೊಬ್ಬರು ವ್ಯಕ್ತಿಗತ ಸಿಗಬೇಕಲ್ವಾ? ಇದಕ್ಕಿರೋ ದಾರಿ ಅಂದರೆ ಕ್ರೀಮಿ ಲೇಯರ್ ನಿಯಮದ ಕಟ್ಟುನಿಟ್ಟಿನ ಜಾರಿ. ಹಾಗಿದ್ರೆ ಏನಿದು ಕ್ರೀಮಿ ಲೇಯರ್ ಅಥವಾ ಕೆನೆ ಪದರ?
ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಕೇಳಿ. ಈ ಹಿಂದೆ ನಾವು ಸುಪ್ರೀಂ ಕೋರ್ಟ್ ಹೇಳಿದಾಗಲೂ ಈ ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿ ಕೊಟ್ಟು ಇದರ ಪರವಾಗಿ ನಾವು ಕೂಡ ಬೆಂಬಲವನ್ನು ಕೊಟ್ಟಿದ್ವಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಮೀಸಲಾತಿಯ ಲಾಭವನ್ನು ಆಲ್ರೆಡಿ ಪಡೆದು ಈಗ ಆಲ್ರೆಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದುವರೆದು ಪ್ರಬಲರಾಗಿದ್ದಾರಲ್ಲ, ಅವರನ್ನು ಕ್ರೀಮಿ ಲೇಯರ್, ಕೆನೆ ಪದರ, ಹಾಲು, ಅದರಲ್ಲಿ ಮೇಲಿರೋ ಕೆನೆ ಕಟ್ಟಿರೋ ಕೆನೆ ಅಂತ ಪರಿಗಣಿಸ್ತಾರೆ. 1992 ಮಂಡಲ್ ಕಮಿಷನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು. ಅದರಂತೆ 1993ರಿಂದ OBC ಮೀಸಲಾತಿಯಲ್ಲಿ ಕ್ರೀಮಿ ಲೇಯರ್ ತರಲಾಗಿದೆ. OBC ಮೀಸಲಾತಿಯಲ್ಲಿ ಅದು ಇದೆ. ಅಂದರೆ ಪೋಷಕರ ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿಗಿಂತ ಹೆಚ್ಚಿದ್ರೆ ಅಂಥ OBC ಅಭ್ಯರ್ಥಿಗಳನ್ನು ಶ್ರೀಮಂತರು ಅಂತ ಪರಿಗಣಿಸಿ ಅವರಿಗೆ ಮೀಸಲಾತಿಯಿಂದ ಹೊರಗಿಡಲಾಗತ್ತೆ ಅಂತ. ಈ ಇನ್ಕಮ್ ಲಿಮಿಟ್ನ 15 ಲಕ್ಷಕ್ಕೆ ಏರಿಸಿ ಅಂತ 2015ರಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಿತ್ತು. ಆದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಈ ಕ್ರೀಮಿ ಲೇಯರ್ ನಿಯಮ ಇನ್ನೂ ಇಲ್ಲ. ಇದರಿಂದ ಏನಾಗ್ತಿದೆ ಅಂದರೆ, ಒಬ್ಬ ವ್ಯಕ್ತಿ ಮೀಸಲಾತಿಯನ್ನು ಬಳಸಿ IAS ಆಫೀಸರ್ ಆದರು ಅಂತ ಇಟ್ಕೊಳ್ಳಿ, ಅಥವಾ ಯಾವುದಾದ್ರೂ ಉನ್ನತ ಹುದ್ದೆಗೆ ಹೋದರು ಅಂತ ಇಟ್ಕೊಳ್ಳಿ, ಪೊಲಿಟಿಷಿಯನ್ ಆದರು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಅವರು ಬಲಾಢ್ಯರಾಗಿದ್ದಾರೆ. ಅವ್ರ ಉದ್ದೇಶ ಏನು ಮೀಸಲಾತಿದ್ದು? ಸಮುದಾಯಗಳು ಮೇಲೆ ಬರಬೇಕು ಅಂತ. ಅವ್ರ ಸಮುದಾಯನ ಮೇಲೆ ತರೋ ಬದಲು ಅವ್ರ ಮಕ್ಕಳನ್ನು, ಅವ್ರ ಮೊಮ್ಮಕ್ಕಳನ್ನು, ಅವ್ರಿಗೆ ಗೊತ್ತಿರುತ್ತೆ ಟೂಲು ಹೆಂಗೆ ಈಗ ಅವ್ರು ಶ್ರೀಮಂತರಾಗಿರ್ತಾರೆ, ಆರ್ಥಿಕವಾಗಿ ಬಲಾಢ್ಯರಾಗಿರ್ತಾರೆ, ಇನ್ಫ್ಲೂಯೆನ್ಷಿಯಲ್ ಆಗಿರ್ತಾರೆ, ಅವರು ಅವ್ರ ಮಕ್ಕಳನ್ನ ಉದ್ಧಾರ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಇವ್ರ ಮಕ್ಕಳು ಮೊಮ್ಮಕ್ಕಳು ಉನ್ನತ ಹುದ್ದೆಗೆ ಏರಬಾರ್ದು ಅಂತಲ್ಲ, ಒಬ್ಬರಿಗೆ ಮಾತ್ರ ಸಿಗಬೇಕು ಅಂತಲ್ಲ, ನೆಕ್ಸ್ಟ್ ಜನ್ರೇಷನ್ ಅವರು ಪಡ್ಕೊಳ್ಳಿ, ಪರವಾಗಿಲ್ಲ. ಆದರೆ ಅಷ್ಟೊಂದು ಅಧಿಕಾರ, ಹಣ ಎಲ್ಲ ಇದ್ರೂ ಕೂಡ ಒಬ್ಬ ಸಾಮಾನ್ಯ ಬಡವರಿಗೆ ಸಿಗಬೇಕಾಗಿರೋ ಮೀಸಲಾತಿಯನ್ನು, ಎಗೇನ್ ಮೀಸಲಾತಿಯನ್ನು ಮತ್ತೆ ಇವ್ರು ಬಳಸ್ಕೊಳ್ತಾರಲ್ಲ, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, ಅದು ಅನ್ಯಾಯ. ಅದು ಸೊ ಕ್ರೀಮಿ ಲೇಯರ್ನಲ್ಲಿ ಯಾರೆಲ್ಲ ಇರ್ತಾರೆ, ಆಲ್ರೆಡಿ ಒಂದು ಸಲ ಅವಕಾಶನ ಬಳಸ್ಕೊಂಡು ಉದ್ಧಾರ ಆಗಿರ್ತಾರೆ, ಅವ್ರಿಗೆ ಅವ್ರನ್ನ ಜನರಲ್ ಕ್ಯಾಟಗರಿಯಲ್ಲಿ ಮತ್ತೆ ಕಾಂಪೀಟ್ ಮಾಡಿ ತಗೊಳ್ಳೋ ರೀತಿ ಆಗಬೇಕು. ಅವರು ಮೀಸಲಾತಿ ಅದೇ ಸಮುದಾಯದ ಇನ್ನೊಬ್ಬ ಹೊಸ ಬಡವನಿಗೆ, ಹೊಸ ಶೋಷಿತನಿಗೆ ಅವ್ರಿಗೆ ಸಿಗಬೇಕು. SCಯಲ್ಲಿ STಯಲ್ಲಿ ಯಾರು ಇನ್ನೂ ಅವಕಾಶನೇ ಸಿಕ್ಕಿಲ್ಲ, ಒಂದು ಹೊಸ ಕುಟುಂಬ, ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಅವ್ರ ಫ್ಯಾಮಿಲಿ ಕೂಡ ಉದ್ಧಾರ ಆಗುತ್ತೆ. ನೆಕ್ಸ್ಟ್ ಅವ್ರಿಗೆ ಸಿಗಬಾರ್ದು, ನೆಕ್ಸ್ಟ್ ಇನ್ನೊಂದು ಹೊಸ ಫ್ಯಾಮಿಲಿ ಸಿಗಬೇಕು, ನೆಕ್ಸ್ಟ್ ಅವರು ಕೂಡ ಉದ್ಧಾರ ಆಗ್ತಾರೆ. ಆ ರೀತಿ ಸ್ಪ್ರೆಡ್ ಆಗಬೇಕು. ಕೆನೆ ಹೋಗಿ ಮೇಲ್ ಕಟ್ಕೊಂಡು ಕೂರಬಾರ್ದು, ಕೆಳಗೆಲ್ಲ ನೀರಿರಬಾರ್ದು ಅನ್ನೋದು ಇದರ ಉದ್ದೇಶ. 2024 ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನ 7 ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಐತಿಹಾಸಿಕ ತೀರ್ಪನ್ನು ಕೊಡ್ತಿದ್ರಲ್ಲಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಳಗೂ ಕೂಡ ಕ್ರೀಮಿ ಲೇಯರ್ ಗುರುತಿಸಬೇಕು ಅಂತ ಸುಪ್ರೀಂ ಕೋರ್ಟ್, ಭಾರತದ ಸರ್ವೋಚ್ಚ ನ್ಯಾಯಾಲಯ ಹೇಳ್ತು. ಈಗ ಆಲ್ರೆಡಿ ಸಬಲರಾಗಿರೋ ಶ್ರೀಮಂತರನ್ನ ಮೀಸಲಾತಿಯಿಂದ ಹೊರಗಿಡಿ, ಆ ಲಾಭ ನಿಜವಾದ ಬಡವರಿಗೆ ಅಥವಾ ಆ ಸಮುದಾಯಗಳಲ್ಲಿ ಇನ್ನೂ ಅವಕಾಶ ವಂಚಿತರಿಗೆ, ಬೇರೆಯವರಿಗೆ ಸಿಗಲಿ ಅಂತ ಕೋರ್ಟ್ ಸೂಚಿಸಿತು. ಆದರೆ ಕೋರ್ಟ್ ಈ ಮಾತನ್ನ ಹೇಳಿದ ತಕ್ಷಣ ದೇಶದ ಪ್ರಭಾವಿ ರಾಜಕಾರಣಿಗಳು ಮತ್ತು ಸಂಘಟನೆಗಳು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ರು. ಕ್ರೀಮಿ ಲೇಯರ್ ತರಬೇಡಿ ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಹೇರಿದ್ವು. ಆ ಪರ್ಟಿಕ್ಯುಲರ್ ಸಮುದಾಯದ ಜನ ಕೂಡ ಇದು ಬೇಡ ಅಂತ ಹೇಳಿ ಆ ಪ್ರತಿಭಟನೆ ಸೇರ್ಕೊಂಡ್ರು ಅವರೊಟ್ಟಿಗೆ, ಪೊಲಿಟಿಷಿಯನ್ಸ್ ಒಟ್ಟಿಗೆ. ನಿಮ್ಮ ಲೀಡರ್ಗಳನ್ನು ಯಾಕೆ ಹೊತ್ಕೊಂಡು ತಿರುಗಾಡ್ತೀರಾ? ಅವ್ರ ಮಕ್ಕಳಿಗೆ ಸಿಗಬೇಕಾ, ಉಳಿದವ್ರಿಗೆ ಬೇಡವಾ? ಅನ್ಬಿಲೀವಬಲ್. ಎಲ್ಲ ಪಾರ್ಟಿಯವರು ಒಟ್ಟಾದ್ರು, ಕಾಂಗ್ರೆಸ್, BJP, ದೇಶದಲ್ಲಿರೋ ಎಲ್ಲ ಪಾರ್ಟಿಯ ಪರ್ಟಿಕ್ಯುಲರ್ ಸಮುದಾಯದ ಮುಖಂಡರೆಲ್ಲ ಒಟ್ಟಾದ್ರು, ಮೀಟಿಂಗ್ ಮಾಡಿದ್ರು, ಕೇಂದ್ರ ಸರ್ಕಾರಕ್ಕೂ ಪ್ರೆಷರ್ ಹಾಕಿದ್ರು. ಕೇಂದ್ರ ಸರ್ಕಾರ ಕೂಡ ಈ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋಕೆ ಹಿಂದೇಟು ಹಾಕ್ತಾ ಇದೆ. ಸೊ ಸ್ನೇಹಿತರೆ, ರಿಸರ್ವೇಷನ್ ಹಟಾವೋ ಅನ್ನೋ ಆಂದೋಲನ ಶುರುವಾಗಿರೋ ಟೈಮ್ನಲ್ಲಿ ರಿಸರ್ವೇಷನ್ ದೇಶಕ್ಕೆ ಸದ್ಯಕ್ಕೆ ರಿಮೂವ್ ಮಾಡೋ ಸಿಚುವೇಷನಲ್ಲಿ ನಾವಿಲ್ಲ. ಇನ್ನೂ ಕೂಡ ತುಂಬ ಸುಧಾರಿಸೋದು ಬಾಕಿ ಇದೆ. ಆಲ್ರೆಡಿ ಗಟ್ಟಿಮುಟ್ಟಾಗಿರೋರು, ನಮ್ಮದೇ ಸಮಾಜದಲ್ಲಿ ದುರ್ಬಲರಾಗಿರೋರಿಗೆ ಶೇಕ್ ಹ್ಯಾಂಡ್ ಆಗಬೇಕು. ಇಲ್ಲಿ ಏನೋ ಒಂಥರ ದಾನ ಧರ್ಮ ಮಾಡ್ದಂಗೆ ಅದನ್ನು ಟ್ರೀಟ್ ಮಾಡಬಾರ್ದು. ಸೌಹಾರ್ದಯುತ ವಾತಾವರಣ ಬೆಳಿಬೇಕು. ಮುಖಕ್ಕೆ ಮುಖ ಕೊಟ್ಟು ನೋಡೋ ರೀತಿ, ಹೆಗಲ ಮೇಲೆ ಕೈ ಹಾಕೊಂಡು ಒಟ್ಟಿಗೆ ತಿರುಗಾಡೋ ರೀತಿ, ಒಟ್ಟಿಗೆ ಊಟ ಮಾಡೋ ರೀತಿ, ಶೇಕ್ ಹ್ಯಾಂಡ್ ಮಾಡೋ ರೀತಿಯಲ್ಲಿ, ಜೊತೆಗೆ ಬದುಕೋ ರೀತಿಯಲ್ಲಿ, ಹಾಗೂ ಸಮಾನರ ರೀತಿಯಲ್ಲಿ ಥಿಂಕ್ ಮಾಡೋ ರೀತಿಯಲ್ಲಿ ವಾತಾವರಣ ಬರೆಸಬೇಕು ನಾವು. ಆ ರೀತಿ ಅದನ್ನು ಎನೇಬಲ್ ಮಾಡುವಂಥ ವ್ಯವಸ್ಥೆ ಬೇಕಾಗತ್ತೆ. ಆದರೆ ಅದರಲ್ಲಿ ಒಂದಷ್ಟು ಸುಧಾರಣೆಗಳ ಅವಶ್ಯಕತೆ ಇದೆ. ಅದು ಕ್ರೀಮಿ ಲೇಯರ್ನಿಂದಲೇ ಶುರುವಾಗಲಿ ಅನ್ನೋದು ಈ ವಿಡಿಯೋದಲ್ಲಿ ನಾವು ಮಾಡಿರೋ ಚರ್ಚೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಮೊದಲಿಗೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲಿ ಸ್ಕ್ರೋಲ್ ಮಾಡಿ ಚೆಕ್ ಮಾಡ್ಬೋದು ಆಲ್ರೆಡಿ ಪಬ್ಲಿಷ್ ಆಗಿರೋ ಮೆಂಬರ್ ಓನ್ಲಿ ವಿಡಿಯೋಸನ್ನು. ಅದು ಯೂಸ್ಫುಲ್ ಅಂತ ಅನಿಸಿದ್ರೆ ಆಮೇಲೆ ನೀವು ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ವಿಡಿಯೋ ಕೆಳಗೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.